ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಕ್ರೋಶೆ ಯೂಸ್ ಮಾಡ್ತೀರಾ ನಾರ್ಮಲ್ ನೀಡಲಿಂದ ಸಾರಿಕುಚ್ಚು ಡಿಸೈನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಗ್ರ್ಯಾಂಡಾಗೇ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ಈಗಷ್ಟೇ ಕ್ರೋಶೆ ಕಲಿತಾ ಇರೋರು ಅಥವಾ ಜಸ್ಟ್ ಥ್ರೆಡ್ ಮತ್ತು ನೀಡಲ್ ನಾಲೆಜ್ ಇರೋರು ಕೂಡ ಈ ಡಿಸೈನ ನೀವು ವರ್ಕ್ ಮಾಡ್ಬೋದು. ಬಟ್ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಸೊ ಇವಾಗ ಸೀರೆ ಬಂದು ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ. ಹಾಗೆ ನಾನು ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ಡಿಸೈನ್ಗೆ. ಬಿಕಾಸ್ ಸ್ಯಾರಿ ಫುಲ್ಲು ಸಿಲ್ವರ್ ಝರಿ ಇದೆ. ಈ ಬೀಡ್ ಸೈಜ್ ಬಂದು 3mm ಸೈಜ್ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಹೇಗೆ ಅಂತ ತೋರಿಸ್ತೀನಿ. ಇವಾಗ ಮೆಟೀರಿಯಲ್ಸ್ ಯಾವ್ದಾದ್ರು ಬೇಕು ಅಂತ ನಾನು ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ ಬೇಕು. ಇಲ್ಲಿ ನಾನು ಸ್ಯಾರಿ ಬಾಡಿ ಕಲರ್ ತೊಗೊತಾ ಇದ್ದೀನಿ ಬಿಕಾಸ್ ಪಲ್ಲು ಬಂದು ಬ್ಲೂ ಕಲರಲ್ಲಿದೆ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಅಂದರೆ ನಾರ್ಮಲ್ ಹೆಮ್ಮಿಂಗ್ ನೀಡಲ್ ಆಗಿರ್ಬೋದು, ಅದಕ್ಕೆ ಈ ರೀತಿ ಬರೀ 3 ಎಳೆ ದಾರನ ಈ ರೀತಿ ಹಾಕಿಟ್ಕೊಂಡಿದ್ದೀನಿ, ಅಂದರೆ ಪೋಣಿಸ್ಕೊಂಡಿದ್ದೀನಿ. ಜಸ್ಟ್ 3 ಸ್ಟ್ಯಾಂಡ್ಸ್ ಸಾಕು. ಅದನ್ನು ಡಬಲ್ ಕೂಡ ಇವಾಗ ಏನು ಮಾಡಿಬಿಡಿ, ಜಸ್ಟ್ 3 ಸ್ಟ್ಯಾಂಡ್ಸ್ ಹಾಕೊಂಡು ಹಾಗೆ ಇಟ್ಕೊಳ್ಳಿ. ನಾವು ವರ್ಕ್ ಮಾಡಬೇಕಾದ್ರೆ ಅದನ್ನು ಡಬಲ್ ಆಗಿ ಮಾಡ್ಕೊಬೋದು. ಜೊತೆಗೆ ಈ ಥರ ಟೇಪಿಸ್ಟ್ರಿ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಎರಡೂ ಕಡೆ ಬ್ಲಂಟ್ ಇದೆ, ಅಂದರೆ ಶಾರ್ಪ್ ಇಲ್ಲ. ಯಾಕೆ ನಾನು ಈ ನೀಡಲ್ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ, ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದರ ಜೊತೆಗೆ ಒಂದು ಥಿನ್ನಾಗಿರುವಂಥ ಹೆಮ್ಮಿಂಗ್ ನೀಡಲ್ ತೊಗೊಂಡಿದ್ದೀನಿ. ಎಷ್ಟು ಥಿನ್ ಅಂತ ಹೇಳಿದ್ರೆ, ನಾನೇನಿಲ್ಲಿ 3mm ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಆ ಬೀಡ್ ಆ ನೀಡಲ್ ಒಳಗಡೆ ಈಸಿಯಾಗಿ ಹೋಗಬೇಕು. ಅದರ ಜೊತೆಗೆ 6 ಎಳೆ ದಾರ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ. ಆ 6 ಎಳೆ ದಾರನೂ ಆ ನೀಡಲ್ ಒಳಗೆ ಹೋಗಬೇಕು. ಆ ಥರ ನೋಡಿಕೊಂಡು ನೀವು ಥಿನ್ನಾಗಿರುವಂಥ ನೀಡಲ್ನ ತೊಗೊಳ್ಬೇಕು. ಸೊ ಈ ನೀಡಲ್ಗೆ ನಾನು ಕಾಟನ್ ಥ್ರೆಡ್ನ ಹಾಕ್ಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಮೆಟೀರಿಯಲ್ಸ್ ಇದ್ದರೆ ನಾವು ಡಿಸೈನ ವರ್ಕ್ ಮಾಡ್ಕೊಬೋದು. ಸೊ ಇವಾಗ ನಾನು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ. ಎವ್ರಿ ½ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಈ ಥರ 3 ಎಳೆ ದಾರ ನಾವೇ ನೀಡಲಲ್ಲಿ ಹಾಕ್ಕೊಂಡಿದ್ದೀವಿ, ಅದನ್ನು ಇನ್ಸರ್ಟ್ ಮಾಡಿಕೊಂಡು ಈಗ ಈ 3 ಎಳೆ ದಾರನ ಡಬಲ್ ಮಾಡ್ಕೊಬೇಕು. ಸೊ ಡಬಲ್ ಮಾಡಿಕೊಂಡು ಒಂದು 5 to 6 ಇಂಚಸ್ ಅಷ್ಟು ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡಬೇಕು. ಯಾಕೆಂದರೆ ನಾವು ನಾಟ್ ಎಲ್ಲ ಹಾಕ್ಕೊಬೇಕಾಗುತ್ತೆ, ಅದಕ್ಕೆ ಥ್ರೆಡ್ ಸ್ವಲ್ಪ ಉದ್ದ ಇದ್ದಷ್ಟು ಬೆಟರ್. ಇದಾದಮೇಲೆ 1 ಫಿಂಗರ್ ಗ್ಯಾಪ್ ಕೊಡಿ. ಅಥವಾ ನಾನೇನಲ್ಲಿ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಅದನ್ನು ನಾನು ಆಲ್ರೆಡಿ ಮೆಷರ್ ಮಾಡ್ಕೊಂಡಿದ್ದೀನಿ. ಸೊ ಆ ಮೆಷರ್ಮೆಂಟ್ ಪ್ರಕಾರ ಇಲ್ಲಿ ಮತ್ತೆ ಆ ಗ್ಯಾಪ್ನ ನೋಡಿಕೊಂಡು ಆ 3 ಎಳೆ ದಾರನ ಇನ್ಸರ್ಟ್ ಮಾಡ್ಕೊಂಡು ಡಬಲ್ ಮಾಡ್ಕೊತೀನಿ. ಸೊ ಇಲ್ಲೂ ಕೂಡ 5 to 6 ಇಂಚಸ್ ಅಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿ ಥ್ರೆಡ್ನ ಇನ್ಸರ್ಟ್ ಮಾಡಿದ್ಮೇಲೆ ನಾವು ಪಲ್ಲುಗೆ ನಾಟ್ ಮಾಡ್ಕೊಬಾರ್ದು. ನಾಟ್ ಮಾಡಿದ್ರೆ ಹಾಗೆ ಬಿಟ್ಕೊಳ್ಳಿ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಏನು ಮಾಡಬೇಕು, ಬೀಡ್ಸನ್ನು ನಾನು ಯೂಸ್ ಮಾಡ್ತೀನಿ. ಯಾವುದ್ರ ಸಹಾಯದಿಂದ, ಇಲ್ಲಿ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಆ ನೀಡಲ್ ಸಹಾಯದಿಂದ ಬೀಡ್ಸ್ನ ಇಲ್ಲಿ ಆ ನೀಡಲ್ ಒಳಗೆ ಹಾಕ್ಕೊತೀನಿ. 5 ಬೀಡ್ಸ್ನ ಹಾಕ್ಕೊಬೇಕು ಸ್ಟಾರ್ಟಿಂಗ್. ಸೊ 5 ಬೀಡ್ಸ್ ಹಾಕ್ಕೊಂಡಿದ ನಂತರ ನೋಡಿ, ಈ ಥಿನ್ ನೀಡಲಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಾಟನ್ ಥ್ರೆಡ್ನ ಹೀಗೆ ಸ್ಪ್ಲಿಟ್ ಮಾಡಿಕೊಂಡು ಈ ಫಸ್ಟ್ ಸಿಲ್ಕ್ ಥ್ರೆಡ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದರ ಒಳಗಡೆ ಥ್ರೆಡ್ನ ಹಾಕ್ಕೊಬೇಕು. ಇದು ಹಾಕಿ ಬೀಡ್ಸ್ನೆಲ್ಲ ಹೀಗೆ ಪುಷ್ ಮಾಡಬೇಕು. ಆಗ ಈಸಿಯಾಗಿ ಆ ಸಿಲ್ಕ್ ಥ್ರೆಡ್ ಒಳಗಡೆ ಬೀಡ್ಸು ಪಾಸ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಯಾಕೆ ನಾಟ್ ಹಾಕಬಾರ್ದು ಅಂತ ಹೇಳಿದಂದರೆ, ನಾಟ್ ಹಾಕಿದ್ರೆ ಅಲ್ಲಿ ಗ್ಯಾಪ್ ಬರುತ್ತೆ. ಸೊ ನಾಟ್ ಹಾಕಿಲ್ಲ ಅಂದರೆ ನೋಡಿ, ಈ ರೀತಿ ಬೀಡ್ಸ್ ಎಲ್ಲ ಪಲ್ಲುಗೆ ಅಟ್ಯಾಚ್ ಆಗಿರೋ ಥರ ಕಾಣಿಸುತ್ತೆ. ಹಾಗಾಗಿ ಮತ್ತು ಈಗ ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ಸ್ಟ್ಯಾಂಡ್ ಇದೆ, ಅಲ್ಲಿ ಈ ರೀತಿ ಕಾಟನ್ ಥ್ರೆಡ್ನ ಸ್ಪ್ಲಿಟ್ ಮಾಡಿಕೊಂಡು ಮತ್ತು ಕಾಟನ್ ಥ್ರೆಡ್ನ ಆ ದಾರದಲ್ಲಿ ಹಾಕ್ಕೊತೀನಿ. ಸೊ ಇವಾಗ 2 ಥ್ರೆಡ್ಸನ್ನು, ಅಂದರೆ 2 ಸಿಲ್ಕ್ ಥ್ರೆಡ್ ಸ್ಟ್ಯಾಂಡ್ಸ್ ಏನಿದೆ ಅದನ್ನು ಹೀಗೆ ಇಟ್ಕೊಂಡು ಈಗ ಈ ನೀಡಲನ್ನು ಈ ಲೆಫ್ಟ್ ಸೈಡಲ್ಲಿರುವಂಥ ಬೀಡ್ಸ್ ಒಳಗಡೆಯಿಂದ ಪಾಸ್ ಮಾಡಬೇಕು. ಸೊ ಈ ರೀತಿ ಪಾಸ್ ಮಾಡಿ ನಿಧಾನವಾಗಿ ನಾವು ಆ ಬೀಡ್ ಒಳಗಡೆಯಿಂದ ಈ ದಾರ ಎಲ್ಲ ಪಾಸ್ ಆಗೋ ಥರ ನೋಡಿಕೊಂಡ್ರೆ ಈ ರೀತಿ ಬೀಡ್ಸಲ್ಲಿ ಪ್ಲೇಸ್ ಆಗುತ್ತೆ. ಸೊ ಈ 5 ಬೀಡ್ಸ್ ನಾನೇನಲ್ಲಿ ಹಾಕಿದ್ದೀನಿ, ಅದರ ಮೆಜರ್ಮೆಂಟ್ ಪ್ರಕಾರ ನಾನು ½ ಇಂಚ್ ಅಂತ ಇಟ್ಕೊಂಡಿದ್ದೀನಿ. ನೀವು ಬಿಗರ್ ಸೈಜ್ ತೊಗೊಂಡ್ರೆ ಅದರ ಮೆಜರ್ಮೆಂಟ್ ನೋಡ್ಕೊಳ್ಳಿ. 5 ಬೀಡ್ ಹಾಕಿದ್ರೆ ಎಷ್ಟು ಬರುತ್ತೆ, ಅಲ್ಲಿಗೆ ಕರೆಕ್ಟಾಗಿ ನೀವು ಸಿಲ್ಕ್ ಥ್ರೆಡನ್ನು ಮತ್ತೆ ಇನ್ಸರ್ಟ್ ಮಾಡ್ಕೊಬೇಕು. ಈಗ ನಾನು 4 ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತೆ ಈ ನೀಡಲ್ ಸಹಾಯದಿಂದ ಈ ಲೆಫ್ಟ್ ಸೈಡಲ್ಲಿರುವಂಥ ಸಿಲ್ಕ್ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊತೀನಿ. ಅಂದರೆ ಆ ಕಾಟನ್ ಥ್ರೆಡ್ಡಿಂದ ಪುಲ್ ಮಾಡಿದ್ರೆ ಕ್ಲೀನಾಗಿ ಆ ಸಿಲ್ಕ್ ಥ್ರೆಡ್ ಒಳಗಡೆ ಹೋಗುತ್ತೆ. ಇದಾದಮೇಲೆ ಇನ್ನೂ ಒಂದು ಸೈಡ್ ಏನಿದೆ ಸಿಲ್ಕ್ ಥ್ರೆಡ್, ಅಲ್ಲಿ ಈ ಥ್ರೆಡನ್ನು ಹೀಗೆ ಹಾಕಿ ಅಂದರೆ ಥ್ರೆಡ್ನ ಸ್ಪ್ಲಿಟ್ ಮಾಡಿ ಆ ಥ್ರೆಡ್ ಒಳಗಡೆ ಈ ಸಿಲ್ಕ್ ಥ್ರೆಡ್ ಬರಬೇಕು. ಈಗ 2 ಸಿಲ್ಕ್ ಥ್ರೆಡ್ಸನ್ನು ಸ್ಟ್ರ್ಯಾಂಡ್ಸ್ ಏನಿದೆ ಅದನ್ನ ಇಟ್ಕೊಂಡು ಮತ್ತು ಈ 4 ಬೀಡ್ಸಿಂದ ಆ ನೀಡಲ್ನ ಪಾಸ್ ಮಾಡ್ಕೊಬೇಕು. ಸೊ ಈ ರೀತಿ ನೀಡಲ್ನ ನಿಧಾನವಾಗಿ ಆ ಬೀಡ್ ಒಳಗಡೆಯಿಂದ ಪಾಸ್ ಮಾಡಬೇಕು. ಸೊ ನೀಡಲ್ ಸೈಜ್ ಚಿಕ್ಕದಿದ್ದಷ್ಟು ನಮಗೆ ಬೆಟರ್ ಅಂತ ಅದಕ್ಕೆ ಹೇಳಿದ್ದು. ಯಾಕಂದರೆ ನೀಡಲು ಬೀಡ್ ಒಳಗಡೆಯಿಂದ ಪಾಸ್ ಆಗಬೇಕು, ಜೊತೆ ಆ ಬೀಡ್ ಒಳಗಡೆಯಿಂದ ಥ್ರೆಡ್ ಕೂಡ ಪಾಸ್ ಆಗಬೇಕು.
ಈಗ ಎರಡನ್ನೂ ಪುಲ್ ಮಾಡಿದಾಗ ಈ ಥರ ಪ್ಲೇಸ್ ಆಗುತ್ತೆ. ಮತ್ತು ಇವಾಗ 3 ಬೀಡ್ಸ್ನ ತೊಗೊಂಡಿದ್ದೀನಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಬರ್ತಾ ಇದೆ. ಸೊ 3 ಬೀಡ್ಸ್ನ ತೊಗೊಂಡು ಈ ಲೆಫ್ಟ್ ಸೈಡಲ್ಲಿರುವಂಥ ಸಿಲ್ಕ್ ಥ್ರೆಡ್ ಒಳಗಡೆ ಈ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಅದಾದಮೇಲೆ ರೈಟ್ ಸೈಡ್ ಒಳಗಡೆ ಈ ಕಾಟನ್ ಥ್ರೆಡ್ ಏನಿದೆ ಅದನ್ನು ಸ್ಪ್ಲಿಟ್ ಮಾಡಿ ಆ ರೈಟ್ ಸೈಡಲ್ಲಿರುವಂಥ ಸಿಲ್ಕ್ ಥ್ರೆಡ್ ಏನಿದೆ ಈ ಕಾಟನ್ ಥ್ರೆಡ್ ಒಳಗಡೆ ಬರಬೇಕು. ಈಗ ಎರಡೂ ಸಿಲ್ಕ್ ಥ್ರೆಡ್ ಸ್ಟ್ರ್ಯಾಂಡ್ಸನ್ನು ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನೋಡಿ ಈ ನೀಡಲನ್ನು ಈ ಲೆಫ್ಟ್ ಸೈಡಲ್ಲಿರುವಂಥ ಬೀಡ್ ಒಳಗಡೆಯಿಂದ ಆಚೆಗೆ ಪಾಸ್ ಮಾಡಬೇಕು. ಸೊ ಈ ರೀತಿ ಪಾಸ್ ಮಾಡಿದಾಗ ಬೀಡ್ಸಲ್ಲಿ ಹಾರಿಜಾಂಟಲ್ ಆಗಿ ಪ್ಲೇಸ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಇವಾಗ 2 ಬೀಡ್ಸನ್ನು ತೊಗೊತಾ ಇದ್ದೀನಿ. ಇದನ್ನು ಅಷ್ಟೇ ಫಸ್ಟ್ ಬಂದು ಲೆಫ್ಟ್ ಸೈಡಲ್ಲಿ ಇರುವಂಥ ಸಿಲ್ಕ್ ಥ್ರೆಡ್ಗೆ ಈ ಕಾಟನ್ ಥ್ರೆಡನ್ನು ಸ್ಪ್ಲಿಟ್ ಮಾಡಿ ಹಾಕಿ ಬೀಡನ್ನ ಪುಲ್ ಮಾಡಿದಾಗ ಈಸಿಯಾಗಿ ಆ ಬೀಡ್ ಬಂದು ಸಿಲ್ಕ್ ಥ್ರೆಡ್ ಒಳಗಡೆ ಪ್ಲೇಸ್ ಆಗುತ್ತೆ. ಆ್ಯಂಡ್ ಮತ್ತು ಈ ಕಾಟನ್ ಥ್ರೆಡ್ನ ಸ್ಪ್ಲಿಟ್ ಮಾಡಿಕೊಂಡು ಈ ಕಡೆ ಸೈಡ್ ಇರುವಂಥ ಸಿಲ್ಕ್ ಥ್ರೆಡ್ ಸ್ಟ್ರ್ಯಾಂಡಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಎರಡೂ ಸ್ಟ್ರ್ಯಾಂಡ್ಸನ್ನು ಹೀಗೆ ಕೈಯಲ್ಲಿ ಇಟ್ಕೊಂಡು ಈ ನೀಡಲನ್ನು ಬೀಡ್ ಹಾಕಿರೋ ಸ್ಟ್ರ್ಯಾಂಡ್ ಇದೆ ಅಲ್ವಾ, ಸೊ ಅಲ್ಲಿ ಈ ಬೀಡ್ ಒಳಗಡೆಯಿಂದ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೇಕು. ಸೊ ಪಾಸ್ ಮಾಡಿ ಪುಲ್ ಮಾಡಿದಾಗ ಈ ರೀತಿ ಎಲ್ಲ ಬೀಡ್ಸ್ ಕೂಡ ಹಾರಿಜಾಂಟಲ್ ಆಗಿ ಪ್ಲೇಸ್ ಆಗುತ್ತೆ. ಇಲ್ಲಿ ನೀವೇನು ಟೆನ್ಷನ್ ಮಾಡ್ಕೊಳೋದು ಬೇಡ, ಬೀಡ್ಸ್ ಎಲ್ಲ ಅನ್ಇವನ್ ಆಗಿ ಪ್ಲೇಸ್ ಆದರೂ ತೊಂದರೆ ಇಲ್ಲ. ನಾವು ಎಲ್ಲ ಬೀಡ್ಸ್ನು ಆ್ಯಡ್ ಮಾಡಿದ್ಮೇಲೆ ನೋಡಿ ಈ ರೀತಿ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಬಿಕಾಸ್ ಅಲ್ಲಿ ನಾಟ್ ನಾವೇನು ಹಾಕಿಲ್ದಿರೋ ಕಾರಣ ಈಸಿಯಾಗಿ ಇರುತ್ತೆ. ಈ ರೀತಿ ಬೀಡ್ಸನ್ನೆಲ್ಲ ಕ್ಲೀನಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡಿ ಆಮೇಲೆ ನಾಟ್ ಮಾಡ್ಕೊಬೋದು. ನೋಡಿ ಈ ರೀತಿ ನೀಟಾಗಿ ಅಲ್ಲಿ ಬೀಡ್ಸ್ ಎಲ್ಲ ಪ್ಲೇಸ್ ಆಗುತ್ತೆ. ಸಮ್ವಾಟ್ ಲೈಕ್ ಗ್ರೇಪ್ ಬಂಚ್ ಥರನೇ ಕಾಣಿಸುತ್ತೆ. ಸೊ ಈಗ ಈ ಎರಡೂ ಥ್ರೆಡ್ಸನ್ನು ಇಟ್ಕೊಂಡು ಹೀಗೆ ಒಂದು ನಾಟ್ ಮಾಡ್ಕೊಬೇಕು. ನಾನಿಲ್ಲಿ ನಾಟ್ ಮಾಡೋದಕ್ಕೆ ಈ ಟೇಪಿಸ್ಟ್ರಿ ನೀಡಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಬ್ಲಂಟ್ ಇರೋ ಕಾರಣ ಕೈಗೆ ಹರ್ಟ್ ಆಗಲ್ಲ. ಸೊ ಫಿಂಗರ್ಗೆ ಏನು ಯಾವುದೇ ರೀತಿ ಹಾರ್ಮ್ ಆಗಲ್ಲ. ಸೊ ಈ ಥರ ನಾವು ನೀಟಾಗಿ ನಾಟ್ ಮಾಡಬೇಕು. ಬಟ್ ನಾಟ್ ಮಾಡುವಾಗ ಸ್ವಲ್ಪದಲ್ಲಿ ಸ್ಪೇಸ್ ಕೊಟ್ಟು ನಾವು ನಾಟ್ ಮಾಡಬೇಕಾಗುತ್ತೆ. ಎಷ್ಟು ಅಂದರೆ ಈ ರೀತಿ ಒಂದು ಬೇಬಿ ಕುಚ್ಚುವಲ್ಲಿ ಇಡಿಸ್ಬೇಕು, ಅಷ್ಟು ಸ್ಪೇಸ್ ಕೊಟ್ಕೊಂಡು ಕ್ಲೀನಾಗಿ ಒಂದು ನಾಟ್ ಹಾಕಿಬಿಟ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಾನು ಒಂದು ಬಂಚಿಂದ ಇನ್ನೊಂದು ಬಂಚ್ಗೆ 1/2 ಇಂಚಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1/2 ಇಂಚ್ ಗ್ಯಾಪ್ ಕೊಡ್ತಾ ಇದ್ದೀನಿ. ವೆರಾಸ್ ನೆಕ್ಸ್ಟ್ ನಾನೇನಲ್ಲಿ ಸಿಲ್ಕ್ ಥ್ರೆಡ್ನ ಇನ್ಸರ್ಟ್ ಮಾಡ್ತೀನಿ ಅಲ್ಲಿ ಸ್ಪೇಸ್ ನೀವು ನೋಡ್ಕೊಬೇಕು. ಅಂದರೆ ನೀವು ಯಾವ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತೀರಾ ಆ 5 ಬೀಡ್ಸ್ ಸೇರಿದ್ರೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀವಲ್ಲಿ ನೆಕ್ಸ್ಟ್ ಸ್ಪೇಸ್ನ ಕೊಡಬೇಕು. ಸೊ ನೋಡಿ ಈ ಡಿಸ್ಟೆನ್ಸ್ ಬಂದು 1/2 ಇಂಚ್ ಇದೆ. ನೀವು ಇಲ್ಲಿ ದೂರಕ್ಕೆ ಬೇಕಂದ್ರೂ ಟೈಮ್ ಮಾಡ್ಬೋದು. ಇದು ಮಾತ್ರ 5 ಬೀಡ್ಸ್ ನಾನೇನು ಹಾಕಿದ್ದೀನಿ ಸೊ ಆ ಬೀಡ್ ಸೈಜ್ನ ನೋಡಿಕೊಂಡು ನೀವು ಡಿಸ್ಟೆನ್ಸ್ನ ಕೊಟ್ಕೊಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ 3 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಂಡು ಡಬಲ್ ಮಾಡಿಕೊಂಡು 6 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಆ್ಯಂಡ್ ಇದರ ಲೆಂತು ಒಂದು 5 to 6 ಇಂಚ್ ಬಿಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಬೀಡ್ಸ್ನ ಮತ್ತೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇಲ್ಲ, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ನಾನು ಫಸ್ಟಲ್ಲಿ ಯಾವ ರೀತಿ ಆ್ಯಡ್ ಮಾಡಿದೆ 5 4 3 2 ಅದೇ ಥರ ಇಲ್ಲೂ ಕೂಡ ಬೀಡ್ಸ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಸೊ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ರಿಮೈನಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ಈ ರೀತಿ ಇಟ್ಕೊಂಡು ಒಂದು ನಾಟ್ ಮಾಡಬೇಕು. ಸೊ ನಾವು ಬೀಡ್ಸ್ನ ಆ್ಯಡ್ ಮಾಡೋದ್ರಿಂದ ಆ ಸಿಲ್ಕ್ ಥ್ರೆಡ್ ಲೆಂತು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ನೀವು ಸ್ಟಾರ್ಟಿಂಗೇ ಅದರ ಲೆಂತ್ ಚಿಕ್ಕದು ಬಿಟ್ಬಿಟ್ರೆ ಇಲ್ಲಿ ಎಂಡಲ್ಲಿ ನಿಮಗೆ ನಾಟ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 5 to 6 ಇಂಚ್ ಸ್ಟಾರ್ಟಿಂಗಲ್ಲಿ ನೀವು ಈ ಸಿಲ್ಕ್ ಥ್ರೆಡ್ ಲೆಂತನ್ನು ಬಿಡಬೇಕಾಗುತ್ತೆ. ಇಲ್ಲಿ ನಾಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಾಟ್ ಮಾಡಿದ್ದೀನಿ, ಒಂದು ಬೇಬಿ ಕುಚ್ಚು ಟೈ ಮಾಡೋಷ್ಟು. ಈ ರೀತಿ ನಾನು ಈ ಬೀಡ್ ಪಾರ್ಟ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಯಾವ ರೀತಿ ಟೈ ಮಾಡೋದು ತೋರಿಸ್ತೀನಿ. ಸೊ ಇವಾಗ ಕುಚ್ಚು ಕಟ್ಕೊಳೋದಕ್ಕೆ ನಾನು 150 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು. ಒಂದ್ಸದು ಡಬಲ್ ಆದಾಗ 300 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಆ್ಯಂಡ್ ನೀಟಾಗಿ ಈ ರೀತಿ ಆ ಸಿಲ್ಕ್ ಥ್ರೆಡ್ ಬಂಚನ್ನು ಅಯನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆ ಗ್ಯಾಪಲ್ಲಿ ಈ ಬಂಚನ್ನು ಇನ್ಸರ್ಟ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡೋದಾದರೆ ಈ ಸಿಲ್ಕ್ ಥ್ರೆಡ್ ಬಂಚ್ ಟಿಪ್ಪನ್ನು ಸ್ವಲ್ಪ ಶಾರ್ಪಾಗಿ ಮಾಡ್ಕೊಂಡಿದ್ದೀನಿ. ಸೊ ಶಾರ್ಪ್ ಇದ್ದಷ್ಟು ಈಸಿಯಾಗಿ ಈ ರೀತಿ ಇನ್ಸರ್ಟ್ ಆಗುತ್ತೆ. ಗ್ಲೂ ಎಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಈ ಥರ ಆ ಸಿಲ್ಕ್ ಥ್ರೆಡ್ ಬಂಚನ್ನು ಇನ್ಸರ್ಟ್ ಮಾಡಿಕೊಂಡಾಗ ಈಸಿಯಾಗಿ ಈ ರೀತಿ ಇನ್ಸರ್ಟ್ ಆಗುತ್ತೆ. ಇಲ್ಲಿ ನಾಟ್ ಮಾಡೋದಕ್ಕೆ 2 ಸ್ಟ್ರ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ನೀಡಲನ್ನು ನಾನು ಸ್ಟಾರ್ಟಿಂಗು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಆ ಎಕ್ಸ್ಟ್ರಾ ಝರಿ ಥ್ರೆಡ್ ಎಲ್ಲ ಫ್ರಂಟಲ್ಲಿ ಏನೂ ಕೂಡ ಕಾಣಿಸೋದಿಲ್ಲ, ಎಲ್ಲ ಬ್ಯಾಕ್ ಸೈಡ್ಗೆ ಹೋಗುತ್ತೆ. ನಾನು ಈ ಥರ ಒಂದು 3 ಸಲ ಈ ಸಿಲ್ಕ್ ಥ್ರೆಡ್ಡಿಂದ ಈ ರೀತಿ ನಾಟ್ ಮಾಡ್ಕೊತೀನಿ. ಸೊ ನಾಟ್ ಆದಮೇಲೆ ಮತ್ತೆ ನಾನು ಇಲ್ಲಿ ಲಾಸ್ಟಲ್ಲೂ ಅಷ್ಟೇ ಸಿಲ್ಕ್ ಥ್ರೆಡ್ ಬಂಚನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಬೇಬಿ ಕುಚ್ಚು ಆ ಲೆಂತ್ಗೆ ನೋಡಿಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ.
ಇಲ್ಲಿ ನಾನು ಎರಡೆರಡು ಬೇಬಿ ಕುಚ್ಚು ಒಂದು ಕಲರಲ್ಲಿ ಟೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬ್ಲೂ ಕಲರಲ್ಲಿ ಟೈ ಮಾಡ್ತಾ ಇದ್ದೀನಿ. ಈ ಸಿಲ್ಕ್ ಥ್ರೆಡ್ ಬಂಚಿನ ಟಿಪ್ಪು ಅಷ್ಟೇ, ಅದನ್ನು ಶಾರ್ಪ್ ಎಡ್ಜ್ ಮಾಡಿಕೊಂಡು ಗ್ಲೂವನ್ನು ಅಪ್ಲೈ ಮಾಡಿ ಅದು ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಈ ರೀತಿ ಆ ಗ್ಯಾಪಲ್ಲಿ ಇನ್ಸರ್ಟ್ ಮಾಡ್ತಾ ಇರೋದು. ಸೊ ಇನ್ಸರ್ಟ್ ಮಾಡಿದ್ಮೇಲೆ ನಿಮಗೆ ಯಾವ ಲೆಂತ್ಗೆ ಬೇಕನ್ಸುತ್ತೆ ಬೇಬಿ ಕುಚ್ಚು ಆ ಲೆಂತ್ಗೆ ನೋಡಿಕೊಂಡು ಅಲ್ಲಿ ಸಿಲ್ಕ್ ಥ್ರೆಡ್ ಬಂಚನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಝರಿ ಥ್ರೆಡ್ಡಿಂದ ನಾಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಬೀಡ್ ಸೈಜು ಕಂಪ್ಲೀಟ್ಲಿ ಆಪ್ಷನಲ್. ನೀವು ಇದಕ್ಕಿಂತ ಬಿಗರ್ ಸೈಜ್ ಬೀಡ್ ಕೂಡ ತೊಗೊಬೋದು. ತುಂಬ ಚಿಕ್ಕ ತೊಗೊಳಕ್ಕೆ ಹೋಗ್ಬಿಡಿ. ನಾನಿಲ್ಲಿ 3 mm ತೊಗೊಂಡಿದ್ದೀನಿ. ಸೊ ಇದಕ್ಕಿಂತ ಬಿಗರ್ ಸೈಜ್ ಬೀಡ್ಸ್ನ ತೊಗೊಂಡು ಕೂಡ ನೀವು ಡಿಸೈನ್ನ ವರ್ಕ್ ಮಾಡ್ಬೋದು. ಸೊ ಇದೇ ಥರ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಎಲ್ಲ ಆದಮೇಲೆ ಫೈನಲ್ ಆಗಿ ಡಿಸೈನ್ ಹೇಗೆ ಕಾಣುತ್ತೆ ತೋರಿಸ್ತೆ. ಸೊ ನೋಡಿ ಫೈನಲ್ ಲುಕ್ ಡಿಸೈನ್ದು ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾರ್ಮಲ್ ನೀಡಲಲ್ಲೂ ಕೂಡ ನಾವು ಎಷ್ಟು ಗ್ರ್ಯಾಂಡಾಗಿರುವಂಥ ಸಾರಿ ಕುಚ್ಚು ಡಿಸೈನ್ನ ವರ್ಕ್ ಮಾಡ್ಬೋದಲ್ವ. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸ್ಪೆಷಲಿ ಕ್ರೋಶೆ ಗೊತ್ತಿಲ್ಲದಿರೋರು ಈ ಡಿಸೈನ್ನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಈಸಿಯಾಗಿ ಹಾಕೊಬೋದು. ಬಟ್ ನಾನು ಸ್ಟಾರ್ಟಿಂಗ್ಗೆ ಹೇಳಿದಾಗೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.